ಹಾಂ ಕೇಳಿದ್ವಿ, ಅದು ನಿಮ್ಮದೇ ನಮ್ಮ ಸರ್ವೆ ಮಾಡಿಕೊಂಡು ಕಾಂಪೌಂಡ್ ಹಾಕ್ಕೊಳ್ರಿ ಅಂತ. ನೀವು ಹಾಕ್ಕೊಂಬಿಡಿ ಕಾಂಪೌಂಡು, ಆಯಿತಾ? ಇವರೆಲ್ಲ ಏನೋ ಗೊತ್ತಾ, ಸುಮ್ಮನೆ ಬಂದು ಹೇಳೋದು ನಮ್ಮ ಜಾಗ, ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ನಿಮ್ಮ ಜಾಗ ಆದರೆ ಕಾಂಪೌಂಡ್ ಹಾಕ್ಕೊಂಬಿಡಿ. ಕೆರೆ ಇವ್ರ ಜಾಗ ಅಂತ, ಕೆರೆದೇ ಜಾಗ ಅದು. ಬಂದು ಕಿತಾಪತಿ ಬಂದು ಹೇಳಿದ್ರು ನಮ್ಮ ಜಾಗ ಅದು ಅಂತ. ಅದಕ್ಕೆ ನೆನ್ನೆ ಒಂದು ವಾರದಿಂದ ಅದೇ ಥರ ಮಾಡ್ತಿದ್ದಾರೆ ಜನಗಳು. ಬರೋದು ಅದು ನಮ್ಮ ಜಾಗ, ನಾವು ಹೇಳ್ತೀವಿ ಹೌದಾ ಪರವಾಗಿಲ್ಲ ನೀವು ಬಂದು ಕಾಂಪೌಂಡ್ ಹಾಕ್ಕೊಂಬಿಡಿ, ಇಲ್ಲ ಬೇಲಿ ಹಾಕ್ಕೊಂಬಿಡಿಪ್ಪ ಅಂತ ಸುಮ್ಮನೆ ಹೋಗ್ತಾರೆ. ಅಂದ್ರೆ ಅವ್ರದ್ದಲ್ಲ ಅಂದ್ರೆ ಮೇಡಮ್ ಸ್ಥಳೀಯರು ಏನು ಮಾಡ್ತಾರೆ, ಈ ಕೆರೆ ಉಳಿಸೋ ಕಡೆ ಯೋಚನೆ ಮಾಡಲ್ಲ. ತುಂಬ ದರಿದ್ರದವರು. ದುಡ್ಡು ಮಾರಿದ್ರೆ ರಿಯಲ್ ಎಸ್ಟೇಟ್. ಹಾಂ, ಬೆಂಗಳೂರಿನವರೆಲ್ಲ ಕಾಯ್ತಾ ಇರ್ತಾರೆ ಇಲ್ಲೆಲ್ಲ ತೊಗೊಳಕ್ಕೆ. ಯಾರು ಆ ಜಮೀನು ಕೊಡ್ತೀನಿ ಅಂದರೆ ಲೇಕ್ ಫ್ರಂಟ್ ಅಂತ ಹೇಳಿ ನಾವು ಚೆನ್ನಾಗಿ ಕಷ್ಟಪಟ್ಟು ಲೇಕ್ ಮಾಡಿದ್ದೀವಿ. ಆ ಲೇಕ್ ಫ್ರಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಬಂಗ್ಲೋ ಕಟ್ಕೊಂಡ್ಬಿಡ್ತಾರೆ, ಇಲ್ಲ ವಿಲ್ಲಾ ಪ್ರಾಜೆಕ್ಟ್ ಮಾಡಿಬಿಟ್ರು ಅಂದರೆ ದುಡ್ಡು ಆಸ್ತಿ ಮಾಡ್ಕೊಳ್ಳೋದು ಅವ್ರಿಗೆ ರಿಯಲೈಸೇಷನ್ ಇರಲ್ಲ. ಕಡೆಗೆ ಒಂದಿನ ಎಲ್ಲ ಬಿಟ್ಟು ಹೋಗ್ಬೇಕು ನಾವು. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಸ್ನೇಹಿತರೆ, ಇದು ಚಿಕ್ಕ ಕೆರೆ ಅಂತ ಹೇಳಿ ಹೆಸರೇ ಚಿಕ್ಕ ಕೆರೆ. ಕನಕಪುರ ರಸ್ತೆಯಲ್ಲಿ ಬರುತ್ತೆ, ಕಗ್ಲಿಪುರ ಸ್ವಲ್ಪ ದೂರ, ಒಂದು 3 ಕಿಲೋಮೀಟರ್ ಮುಂದ್ಗಡೆ. ಮತ್ತೆ ರೇವತಿ ಕಾಮತ್ ಅವರು ಇದ್ದಾರೆ. ಈ ಕೆರೆ ನೀವು ನೋಡ್ತಿದ್ದೀರಿ, ಈಗ ಮಳೆ ಬಂದು ಒಂದೆರಡು ಮಳೆ ಒಂದು ಸ್ವಲ್ಪ ನೀರು ನಿಂತಿದೆ, ಇನ್ನೂ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಮೇಡಮ್ ಅವರೇ ಮಾಡಿಸ್ತಿರೋಂಥದ್ದು. ಇದರ ದುರವಸ್ಥೆ ಹೇಗಿತ್ತು ಮೇಡಮ್ ಹೇಳ್ತಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಇದು ಯಾವ ಊರು ಮೂಲ? ಇದು ಈ ಕಗ್ಲಿಪುರ, ನೀವು ಅಲ್ಲಿ ಕನಕಪುರ ರೋಡಲ್ಲಿ ಮೇನ್ ಹೋಗ್ತಿರಲ್ಲ, ಸೊ ಅಲ್ಲಿ ಕಾಣಿಸುತ್ತಲ್ಲ ದೊಡ್ಡ ಕೆರೆ, ವಿನಾಶದ ತುದಿಗೆ ಬಂದಿರೋ ಥರ ಹೈವೇನಲ್ಲಿ ಕಗ್ಲಿಪುರ ಕೆರೆ. ಅದನ್ನು ನೋಡೋಕ್ಕಾಗದೇ ಇರೋ ಅಷ್ಟು ದುಸ್ಥಿತಿನಲ್ಲಿದೆ ಆ ಕೆರೆ. ಅದೇನಾಗುತ್ತೆ ಅಂದರೆ ಅಕಸ್ಮಾತ್ ನೀರು ತುಂಬಿತು ಅಂತ ಹೇಳಿದ್ರೆ ಆ ಕೆರೆಯಲ್ಲಿ ಅಲ್ಲೆಲ್ಲ ಪಕ್ಕದಲ್ಲಿರೋ ಲೇಔಟ್ಗೆಲ್ಲ ನೀರು ನುಗ್ಗುತ್ತೆ. ಆ ಥರ ದುಸ್ಥಿತಿಲಿದೆ. ಸೊ ಅದನ್ನು ಯಾರಾದರೂ ನನಗೆ ವರ್ಕ್ ಆರ್ಡರ್ ಏನೋ ಕೊಟ್ಟರೆ ನಾನು ಅದನ್ನು ಡೆವಲಪ್ ಮಾಡ್ಬೋದು. ಅದು ದೊಡ್ಡ ಕೆರೆ, ಇದು ಚಿಕ್ಕ ಕೆರೆ. ಓಕೆ, ಇದಕ್ಕೆ ಪಟ್ಟೇರಪಳ್ಳಿ ಅಂತಾನೆ, ಪಟ್ಟರೆಡ್ಡಿಪಳ್ಳಿ ಏನೋ ಇರಬೇಕಿದು. ಇಲ್ಲೇನಾಗಿದೆ ಅಂತ ಇದ್ರೆ ಇಲ್ಲಿ SLV ಬಿಲ್ಡರ್ಸು ಅದು ಲೇಔಟ್ ಬಂದಿದೆ. ಓಕೆ, ಅದೇ ಏನಾಗಿದೆ ಈ ಪಕ್ಕದಲ್ಲಿ ಬಂದಿದೆ. ನಾವು ಇದು ಕೆರೆ ಸರ್ವೆ ಮಾಡಿಸಿದಾಗ ಇದಿಷ್ಟೇ ಇದೆ. ನಮಗೇನು ಒತ್ತುವರಿ ಏನು ಕಾಣಿಸ್ಲಿಲ್ಲ. ಎಷ್ಟು ಎಕರೆ ಇದು? 2 ಎಕರೆ, ಒಂದು ಸ್ವಲ್ಪ ಗುಂಟ, ನಿಯರ್ಲಿ 3 ಎಕರೆ ಅಂತ. 3 ಎಕರೆ, ಅದಕ್ಕೆ ಚಿಕ್ಕ ಕೆರೆ ಅಂತ ಹೇಳ್ತಾರೆ. ಬಟ್ ನಾನೀಗ ನಾನು ಹೇಗಿತ್ತು ಅನ್ನೋದು ಇವಾಗ ನಿಮ್ಗೆ ತೋರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಅಲ್ಲಿ ಕೂತ್ಕೊಂಡು ನಾನು ಫುಲ್ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ದುಸ್ಥಿತಿ. ನೀವು ಇದೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಇದೆಲ್ಲ ಗುಂಡಿಗಳು, ಆಮೇಲೆ ಎತ್ತತ್ರ ಮಣ್ಣು ಗುಂಡಿಗಳು ಎಲ್ಲ. ಇದು ಬಂದಾಗ ಭಾಳ ಅಧ್ವಾನವಾಗಿತ್ತು. ಆಮೇಲೆ ಇದಕ್ಕೆ ಬಂಡೆ ಇರಲಿಲ್ಲ. ಈಗ ಏರಿ ಇರಲಿಲ್ಲ, ಈ ಕಡೆನೂ ಏರಿ ಇರಲಿಲ್ಲ, ಆ ಕಡೆನೂ ಏರಿ ಇರಲಿಲ್ಲ. ಇವಾಗ ಅಲ್ಲಿ ಮಧ್ಯದಲ್ಲಿ ಕೊಚ್ಚೆ ಇದು ಕಳೆ ಕಾಣಿಸ್ತಾ ಇದೆಯಲ್ಲ, ಹಸಿರು ಕಾಣಿಸ್ತಿದೆಯಲ್ಲ, ಅದು ಬಂಡೆ, ದೊಡ್ಡ ಬಂಡೆ. ಅದಕ್ಕೆ ನಾನು ನಾಳೆ ನಾಡಿದ್ರಲ್ಲಿ ಆ ಬಂಡೆಗೆ ಇವ್ರನ್ನ ಬಿಟ್ಬಿಟ್ಟು ಬ್ಲಾಸ್ಟ್ ಮಾಡೋದೆಲ್ಲ ಇಲ್ಲೀಗಲ್ಲು ಅಲ್ಲ. ಮೋರ್ ದ್ಯಾನ್ ದಟ್ ನಾವು ಪ್ರಕೃತಿ ಉಳ್ಸೋಕ್ಕೆ ಬಂದಿರೋದು. ಬ್ಲಾಸ್ಟ್ ಎಲ್ಲ ಮಾಡಲ್ಲ. ಇದ್ರ ಬಂಡೆ ಮೇಲಿರೋ ಇದನ್ನೆಲ್ಲ ತೆಗೆದುಬಿಟ್ಟು ಅದರೊಳಗಡೆ ಏನಾದ್ರು ಜಾಗ ಇದ್ದರೆ ಏನಾದ್ರು ಮರ ಗಿರ ಹಾಕೋಕ್ಕಾಗದ ಅಂತ ಐ ಆಮ್ ಟ್ರೈಯಿಂಗ್. ಆವಾಗ ಇನ್ನೂ ಬ್ಯೂಟಿ ಚೆನ್ನಾಗಾಗುತ್ತೆ. ಇದರಲ್ಲಿ ನೋಡಿ ಎಷ್ಟು ತಾವರೆ. ನೀವು ನಂಬ್ತಿರೋ ಇದೆಲ್ಲ ಇದೆಯಲ್ಲ, ಈ ತಾವರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, 1 ವಾರದ ಕೆಳಗಡೆ ಇರಲಿಲ್ಲ. ಇದೆಲ್ಲ ಹಾಳಾಗಿ ಹೋಗಿರೋ ಕೆರೆ. ನಮಗೆ ಇವಾಗ ಹಾಳಾಗೋದ್ರೆ ನಿಜವಾಗ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಹಾಳಾಗೋದ್ರೆ ನೆಕ್ಸ್ಟು ನಿಮಗೆ ಗೊತ್ತಲ್ಲ, ಯಾರೂ ಬಂದಿಲ್ಲ. ಈಗ ವರ್ಷಾನುಗಟ್ಲೆಯಿಂದ ಈ ಸುತ್ತಮುತ್ತ ಇಷ್ಟು ದೊಡ್ಡ ಮನೆಗಳು ಇಟ್ಕೊಂಡಿದ್ದಾರೆ, ಇಷ್ಟು ಸಾಹುಕಾರಗಳಿದ್ದಾರೆ. ಯಾರೊಬ್ರಿಗೂ ಈ ಕೆರೆನ ಡೆವಲಪ್ ಮಾಡಬೇಕು ಅನ್ನೋ ಮನಸ್ಸು ಬಂದಿಲ್ಲ. ನೀರೆಲ್ಲ ಇಲ್ಲಿಗೆಲ್ಲ ಬರೋ ಅಂಥ ಪರಿಸ್ಥಿತಿನೇ ಇರಲಿಲ್ಲ. ಆಮೇಲೆ ನಾನು ಯಾವಾಗ ಕೆರೆ ಮಾಡೋಕ್ಕೆ ಹೊರಟಾಗ್ಲೂ ನಾನೇನಂತ ಹೇಳಿದ್ರೆ ಒಳ ಹರಿವು ಹೊರ ಹರಿವು ನಾನು ನೋಡ್ಕೊಳ್ತೀನಿ. ಒಳ ಹರಿವು ಇವಾಗ ನನಗೆ ಗೊತ್ತಾಯಿತು, SLV ಅವರ ಲೇಔಟ್ ನೋಡಿ, ಪಾಶ್ ಲೇಔಟ್. ಅದು ಕಾಂಪೌಂಡ್ ಹಾಕಿರೋದು. ಇಟ್ಸ್ ಎ ಲೇಔಟ್. ಓಕೆ, ಆ ಲೇಔಟಿಂದ ರಾಜ ಕಾಲುವೆ ಕನೆಕ್ಷನ್ ಇಲ್ಲಿಗಿರೋದು. ಓಕೆ, ಆ ಲೇಔಟಿಂದ ರಾಜ ಕಾಲುವೆ ಇದೆಯಲ್ಲ, ಇಲ್ಲಿಗೆ ಬಂದು ಇಲ್ಲಿಂದ ಕೆರೆಗೆ ಬರಬೇಕು. ಈ ಕೆರೆ ತುಂಬಿ ಕೋಡಿ ಹರಿಯೋದು. ನಿಮ್ಗೆ ಇವಾಗ ಆಲ್ರೆಡಿ ಕೋಡಿ ಹರಿಯೋದು ಗೊತ್ತಾಗಿದೆ. ಅಂದ್ರೆ ಕೆರೆ ಒಳಹರಿವು ಅಂದ್ರೆ ನೀರು ಬಿದ್ದ ಮಳೆ ನೀರೆಲ್ಲ ತುಂಬಿಕೊಂಡು ಕ್ಯಾಚ್ಮೆಂಟ್ ಏರಿಯಾ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಅದೆಲ್ಲ ತುಂಬಿಕೊಂಡು ಒಂದು ರೂಟ್ ಮಾಡ್ಕೊಂಡದು ಒಳಗಡೆ ಬರುತ್ತೆ ಕೆರೆ ಒಳಗಡೆ. ಇಟ್ ಈಸ್ ಕಾಲ್ಡ್ ಆಸ್ ಒಳಹರಿವು, ಇನ್ಫ್ಲೋ. ಒಳಹರಿವು. ಆಮೇಲೆ ಹೊರಹರಿವು ತುಂಬಿದ ಮೇಲೆ ಹೊರಹರಿವುಗೆ ಒಂದು ಕೆನಾಲ್ ಇದೆ ಅಲ್ಲಿ. ಓಕೆ. ಸೊ ಏನು ಮಾಡಿದ್ದಾರೆ ಅಂದರೆ ಅಬ್ರಪ್ಟ್ ಆಗಿ ಇಲ್ಲಿ ಪಂಚಾಯತಿಯವರು ಯಾರೋ ನಮ್ಮ ಇವ್ರುಗಳು ಯಾರು ರೋಡ್ ಮಾಡೋರು ಯಾರು ಇವರೆಲ್ಲ BWSS
ಅವರ ಯಾರೋ ಅದು ರೋಡನ್ನ ಸಿಕ್ಕಾಪಟ್ಟೆ ಹೈಟಲ್ಲಿ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಈ ರೋಡೆ ಹಾಂ, ಇದೇ ರೋಡು. ಓ, ಇದು ಅವೈಜ್ಞಾನಿಕ. ಅವೈಜ್ಞಾನಿಕ ಇದು ರೋಡ್ ಮಾಡಿದ್ದಾರೆ. ಇವಾಗ ಹೇಗೆ ಅಂದರೆ ಇಲ್ಲಿ ತುಂಬಿದ ನೀರು ಇವಾಗ ಆ ಕಡೆ ಹೋಗಬೇಕು, ಅದು ಕೋಡಿ ಜಾಗ. ಯಾವುದು ನೀವು ಎಂಟ್ರ್ ಆದ್ರಲ್ಲ, ಅದು ಕೋಡಿ ಜಾಗ. ತುಂಬಿ ಹೋಗುತ್ತೆ ಆಚೆಗೆ. ಆಚೆಗೆ ಹೋಗ್ಬೇಕು. ತುಂಬಿ ಆಚೆಗಲ್ಲ, ಈಚೆಗೆ ಹೋಗುತ್ತೆ. ಈಚಿನಲ್ಲಿ ರಾಜ ಕಾಲುವೆ ಇದೆ. ಆ ರಾಜ ಕಾಲುವೆ ಅಲ್ಲಿಂದ ಹೋಗಿ ಸೋಮನಹಳ್ಳಿ ಕೆರೆಗೆ ಸೇರುತ್ತೆ. ಸೋಮನಹಳ್ಳಿ ಕೆರೆಯಿಂದ ಸುವರ್ಣಮುಖಿ ಹೋಗುತ್ತೆ. ಸುವರ್ಣಮುಖಿ ಹೊಳೆಗೆ ಹೋಗುತ್ತೆ, ಸುವರ್ಣಮುಖಿ ಕಾವೇರಿಗೆ ಹೋಗಿ ಸೇರುತ್ತೆ. ಕಾವೇರಿಗೆ ಹೋಗಿ ಸೇರುತ್ತೆ. ಸೊ ಇವಾಗ ಈ ಥರ ಜಾಗಗಳಲ್ಲಿ ಇಲ್ಲಿಂದ ನೀರು, ಮಳೆ ನೀರು ಬಂದಿದ್ದು ಇಲ್ಲಿಂದ ಪಾಸೇ ಆಗಲಿಲ್ಲ ಇದಕ್ಕೆ ಅಂತ ಹೇಳಿದ್ರೆ, ಲೈಕ್ ನಮ್ಮದು ಪರಿಸರ ಇಕಾಲಜಿಕಲ್ ಬ್ಯಾಲೆನ್ಸ್ ಅನ್ನೋದೇ ಹೊಟ್ಟೋಗುತ್ತಲ್ಲ. ಬ್ಯಾಲೆನ್ಸಿಂಗ್ ಅಂತಾರೆ ಅದಕ್ಕೆ, ಇಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಪರಿಸರ ಸಮತೋಲನ ಅಂತ ಕನ್ನಡದಲ್ಲಿ. ಮಳೆ ನೀರು ಸೇರಲಿಲ್ಲ ಅಂದರೆ ಮಳೆ ನೀರು ವೇಸ್ಟು. ನಮ್ಗೆ ಬರೋ ಬೆಂಗಳೂರಿನಲ್ಲಿ ಬರೋ ಮಳೆಗೆ ನಾವೆಲ್ಲದೂ ಕೆರೆಗಳನ್ನು ಸರಿ ಮಾಡಿ ಇದೆಲ್ಲ ನಾವು ಸಮತೋಲನ ಮಾಡಿದ್ರೆ, ಈಗ ಬಳದಿರೋದ್ರಲ್ಲಿ ಸಮತೋಲನ ಮಾಡಿದ್ರೆ ಅಟ್ಲೀಸ್ಟು ನಾವು ಮುಂದಿನ ಕಾಲದಲ್ಲಿ ನಮಗೆ ಕುಡಿಯೋ ನೀರಿನ ಅಭಾವ ಬರಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅಧೋಗತಿಗೆ ಇಲ್ಲೋಗ್ತೀವಿ. ಆಮೇಲೆ ನಾವು ಬಂದ ಮೇಲೆ ಬಂಡೆಲ್ಲ ಸ್ಟಾರ್ಟ್ ಆಗಿದೆ. ಈಗ 4-5 ದಿನದಲ್ಲಿ ಬಂಡ್ ಫಾರ್ಮೇಷನ್ ಆಗಿದೆ. ಇಷ್ಟು ದೊಡ್ಡ ಏರಿ. ಸೂಪರ್. ಇದಿಷ್ಟು ನೀರಿಲ್ಲಿ ನಿಂತರೆ 2 ಕಿಲೋ 3 ಕಿಲೋಮೀಟರ್ ದೂರದಲ್ಲಿರೋ ಬಾವಿಗಳಿಗೆ ನೀರು ಬರುತ್ತೆ. ಅಂತರ್ಜಲಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಏನಮ್ಮ ನೀವು ಈ ಹಳ್ಳಿಯವರಾ? ಹಾಂ, ಕೇಳಿದ್ವಿ. ಅದು ನಿಮ್ಮದೇನಮ್ಮ ಅಂದ್ರೆ ಸರ್ವೆ ಮಾಡಿಕೊಂಡು ಕಾಂಪೌಂಡ್ ಹಾಕ್ಕೊಳ್ಳಿ ಅಂತ. ಎಲ್ಲಿ? ಇದು ಗುಂಡಿ ತೊಡಿದಿರಲ್ಲ, ಅದಾ? ಅದು ನಾವು ರೈತರಿಗೆ ಮಾಡ್ತಾ ಇರೋದು ಅಂದ್ರು. ಹೌದಾ? ನೀವು ಹಾಕ್ಕೊಂಬಿಡಿ ಕಾಂಪೌಂಡು, ಆಯಿತಾ? ಓಕೆ. ಇವರೆಲ್ಲ ಏನು ಗೊತ್ತಾ, ಸುಮ್ಮನೆ ಬಂದು ಹೇಳೋದು ಏನಂತ, ನಮ್ಮ ಜಾಗ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ನಿಮ್ಮ ಜಾಗ ಆದರೆ ಕಾಂಪೌಂಡ್ ಹಾಕ್ಕೊಂಬಿಡಿ. ನಾವು ಕೆರೆ ಇವ್ರ ಜಾಗ ಅಂತ ಅಲ್ಲ, ಆ ಜಾಗ ಅವ್ರದ್ದಂತೆ. ಅದ ಕೆರೆ ತಾನೇ ಅದು? ಕೆರೆದೇ ಜಾಗ ಅದು, ಕೆರೆದೇ ಬಂಡೆ ಏರಿಯಾ ಅದು, ಇದು ಎಕ್ಸ್ಟೆನ್ಷನ್ ಅದು. ಕೆರೆ ಬಫರ್ ಅದು, ಬಫರು. ಬಟ್ ಅಂದರೆ ತುಂಬ ಮಳೆ ಬಂದು ತುಂಬಿದಾಗ ಅಲ್ಲೆಲ್ಲ ನೀರು ಬರುತ್ತೆ. ಬಟ್ ಮರ ಇರುತ್ತೆ, ಮರಕ್ಕೆ ಬಂದು ನೀರು ನಿಂತ್ಕೊಂಡ್ರೆ ಏನಾಗಲ್ಲ. ಮರ ಬೆಳೆದ್ಬಿಟ್ಟಿರುತ್ತೆ ಅಷ್ಟರಲ್ಲಿ. ಸೊ ಇವತ್ತಿನ ದಿನ ಮರ ಹಾಕ್ತಾಯಿದ್ದೀವಿ. ಅವ್ರು ಬಂದು ಕಿತಾಪತಿ ಬಂದು ಹೇಳಿದ್ರು ನಮ್ಮ ಜಾಗ ಅದು ಅಂತ. ಅದಕ್ಕೆ ನೆನ್ನೆ 1 ವಾರದಿಂದ ಅದೇ ಥರ ಮಾಡ್ತಿದ್ದಾರೆ ಜನಗಳು. ಬರೋದು ನಮ್ಮ ಜಾಗ, ನಾವು ಹೇಳ್ತೀವಿ ಹೌದಾ ಪರವಾಗಿಲ್ಲ ನೀವು ಬಂದು ಕಾಂಪೌಂಡ್ ಹಾಕ್ಕೊಂಬಿಡಿ, ಇಲ್ಲ ಬೇಲಿ ಹಾಕ್ಕೊಂಬಿಡಿಪ್ಪ ಅಂತ ಸುಮ್ಮನೆ ಹೋಗ್ತಾರೆ. ಅಂದರೆ ಅವ್ರದ್ದಲ್ಲ ಅಂದರೆ ಮೇಡಮ್ ಸ್ಥಳೀಯರು ಏನು ಮಾಡ್ತಾರೆ, ಈ ಕೆರೆ ಉಳಿಸೋ ಕಡೆ ಯೋಚನೆ ಮಾಡಲ್ಲ. ತುಂಬ ದರಿದ್ರದವರು. ಕೆರೆ ಜಾಗನ ಒತ್ತುವರಿ ಮಾಡ್ಕೊಂಡು ಏನು ಕೃಷಿ ಮಾಡ್ತಾರೆ? ಹೇಳೋದೇನು ಗೊತ್ತಾ, ದುಡ್ಡು ಮಾರಿದ್ರೆ ರಿಯಲ್ ಎಸ್ಟೇಟ್. ಬೆಂಗಳೂರಿನವರೆಲ್ಲ ಕಾಯ್ತಾ ಇರ್ತಾರೆ ಇಲ್ಲೆಲ್ಲ ತೊಗೊಳಕ್ಕೆ. ಯಾರು ಆ ಜಮೀನು ಕೊಡ್ತೀನಿ ಅಂದರೆ ಲೇಕ್ ಫ್ರಂಟ್ ಅಂತ ಹೇಳಿ ನಾವು ಚೆನ್ನಾಗಿ ಕಷ್ಟಪಟ್ಟು ಲೇಕ್ ಮಾಡಿದ್ದೀವಿ. ಆ ಲೇಕ್ ಫ್ರಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಬಂಗ್ಲೋ ಕಟ್ಕೊಂಡ್ಬಿಡ್ತಾರೆ, ಇಲ್ಲ ವಿಲ್ಲಾ ಪ್ರಾಜೆಕ್ಟ್ ಮಾಡಿಬಿಟ್ರು ಅಂದರೆ ದುಡ್ಡು ಒಂದು 10 ಇಲ್ಲ 2 ಕೋಟಿಗೆ ಮಾರಿದ್ರು. ಅಲ್ಲ ಹೋಗಲಿ, ಅವರು ಲೇಕ್ ಫ್ರಂಟ್ ಅಂತ ಮಾಡ್ಕೋತಾರೆ, ಲೇಕ್ ಡೆವಲಪ್ ಮಾಡಲ್ಲ. ಲೇಕನ್ನ ಹೋಗ್ಲಿ ಕ್ಲೀನಿಂಗು ಮಾಡಿ ಇಟ್ಕೊಳ್ಳಲ್ಲ. ಡೆವಲಪ್ ಮಾಡಿ ಕ್ಲೀನಿಂಗ್ ಮಾಡೋದು ಹಾಳಾಗೋಗ್ಲಿ ಮೇಡಮ್, ನ್ಯೂಟ್ರಲ್ ಆಗೋದು ಇರೋಲ್ಲ. ಅದೇ ವಿಲ್ಲಾಗಳ ಅಪಾರ್ಟ್ಮೆಂಟ್ಗಳ ಗಲೀಜು, ಮೋರಿ ನೀರು, ಕಕ್ಕಸ್ ನೀರು ತಂದು ಇದಕ್ಕೆ ಕೆರೆಗೆ ಬಿಟ್ಟು ಅದನ್ನೂ ಹಾಳು ಮಾಡ್ತಾರೆ ಅವರು ವಿನಾಶಕಾರರು ಅವರು ಒಂಥರ. ಆಮೇಲೆ ಕಗ್ಲಿಪುರ ಪಂಚಾಯತಿಯಿಂದ ವರ್ಕಾರ್ಡ್ ನಾನೇನೋ ಟ್ರಿಕ್ ಮಾಡಿ ತಗೊಂಡೆ. ಸೊ ನಿಮಗೆ ಈಗ ಕೆರೆ ಡೆವಲಪ್ ಮಾಡ್ತೀನಿ ನನ್ನ ದುಡ್ಡಲ್ಲಿ ಅಂದರೆ ವರ್ಕಾರ್ಡರ್ ಕೊಡಲ್ಲ? ತುಂಬ ಕಷ್ಟ. ಎಷ್ಟು ಕೊಟ್ರಿ? ಅದೆಲ್ಲ ಏನೂ ಕೊಟ್ಟಿಲ್ಲ, ಏನೋ ಮಾಡಿ ಒಳಗಡೆಯಿಂದ ನಾನು ತೊಗೊಂಡೆ. ನಮ್ಮ ಸಾಫ್ಟ್ವೇರ್ ಕಂಪ್ನೀಸ್ನವ್ರಿಗೆಲ್ಲ ಏನು ಗೊತ್ತಾ, ಇದು ರಿಯಾಲಿಟಿ ಬಗ್ಗೆ ಒಳಗಡೆ ಹೋಗಿ ನೋಡೋ ಅಷ್ಟು ವ್ಯವಧಾನ ಇಲ್ಲ, ಟೈಮ್ ಇಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರು ಅವರು, ಇದು ಯಾರೋ NGO ಏನೋ ಗ್ರೀನು ಅದು ಇದು ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಅವ್ರುಗಳಿಗೆ ಕಣ್ಣು ಮುಚ್ಕೊಂಡು ಸೈನ್ ಹಾಕಿ ಕೋಟಿಗಟ್ಟಲೆ ದುಡ್ಡು ಕೊಡ್ತಾ ಇರ್ತಾರೆ. ಅದೇ ಆನ್ಲೈನಲ್ಲಿ ಸೇವ್ ರಿವರ್ ಅಂತ ಫಾರ್ವರ್ಡ್ ಮಾಡ್ತಾ ಇರಿ, change.org ಕ್ಲಿಕ್ ಮಾಡಿ ಆನ್ಲೈನ್ ಸಹಿ ಮಾಡಿದ್ರೆ ಮಾಡ್ತಾರೆ. ಈಗ ಒಬ್ರು ಹೇಳ್ತಾ ಇರಲ್ಲ, ಸೇವ್ ರಿವರ್ ಅಂತ ಆನ್ಲೈನಲ್ಲಿ ಅಭಿಯಾನ ಮಾಡಿ ರಿವರ್ ಸೇವ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಕಾವೇರಿ ದಿನ ಎಕ್ಕುಟ್ಟು ಹೋಗ್ತಾ ಇದೆ. ವೃಷಭಾವತಿ ಎಲ್ಲಿ ಸೇವ್ ರಿವರ್ ಮಾಡಿದ್ರೆ ಸಮಯ ಹೇಳಿ? ಅಲ್ಲ, ವೃಷಭಾವತಿ ಯಾರು ಮಾಡಿದ್ದಾರೆ ಇದುವರೆಗೂ? ಕೋಟಿ ನಾಟಿ ಕೇಳಿ, ಕೋಟಿ ನಾಟಿ ಎಲ್ಲಿ ಮಾಡಿದ್ದಾರೆ? ಕೋಟಿ ಮರ ಹಾಕ್ಬಿಟ್ಟಿದ್ರೆ ನಮ್ಮ ಪರಿಸರ ಎಲ್ಲಿಂದ ಎಲ್ಲಿಗೆ ಹೊಟ್ಟೋಗಿರೋದು. ಕೋಟಿ ನಾಟಿ ಅಂತ ಶುರು ಮಾಡಿದ್ರಾ? ಹಾಂ, ಕೋಟಿಗೆ ಮರಗಳನ್ನ ನೆಡ್ತೀವಿ. ನಾಟಿ ಎಲ್ಲಿ ಸಮಯ? ನಾಟಿ ಇವು ನಾಟಿ ನಂಗೆ ಜನ ಎಲ್ಲ ಬೈತಾರೆ. ಅಲ್ಲ, ಕೋಟಿ ನಾಟಿ ನಾನೀಗ ನನ್ನ ಫೇಸ್ಬುಕ್ಕಲ್ಲಿ ಎವ್ರಿ ಡೇ ಹಾಕ್ತೀನಿ. ಇವತ್ತು ಚಿಕ್ಕ ಕೆರೆ ಡೆವಲಪ್ಮೆಂಟ್ ಇಷ್ಟ ಆಯಿತು, ನಾವೇನೋ ಇದಾಯಿತು, ಆ ಕೆರೆದಾಯಿತು, ಈ ಕೆರೆದಾಯಿತು ಅಂತ ಯಾರಾದರೂ ಹಾಕ್ತೀವಿ ನೋಡೋಣ. ಬೇರೆ ಯಾರೊಬ್ಬರು ಹಾಕಲ್ಲ.
ನಾನು ಒಬ್ಬಳೇನ ಜವಾಬ್ದಾರಿ ಇದಕ್ಕೆ, ಎಲ್ಲ ಬರ್ಬೇಕು ತಾನೆ. ಇವತ್ತಿನ ದಿನ ಈ ಕೆರೆ ಹತ್ರ ಈ ಸರೌಂಡಿಂಗಲ್ಲಿ ನಾವು ಒಂದು 100-200 ಮರಗಳನ್ನು ಸಸಿಗಳನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ರೋಟ್ರಿ ಜಂಕ್ಷನ್ ಅವ್ರು ಬಂದಿದ್ದಾರೆ. ಅವರೂ ಇದಕ್ಕೆ ರೋಟ್ರಿ ಜಂಕ್ಷನ್ ಅವರು ಇದಕ್ಕೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ಅದೇ 150 ಕೆರೆಗಳ ಆ ಸಮೂಹ ಏನಿದೆಯಲ್ಲ, ಆ ಚೈನ್ ಲಿಂಕ್, ಸುವರ್ಣಮುಖಿ ಹೊಳೆಗೆ ಹೋಗಿ ಸೇರುವ 150 ಕೆರೆಗಳ ನೀರು, ಆ ಕೆರೆಗಳೇನೇನು ಹಾಳಾಗಿದೆ ಅಷ್ಟೂ ಕೆರೆಗಳನ್ನು ರಿಪೇರಿ, ಮೇಂಟೆನೆನ್ಸು, ಒಳಹರಿವು ಹೊರಹರಿವು ಎಲ್ಲವನ್ನು ಸರಿ ಮಾಡೋಕ್ಕೆ ಹೋರಾಡ್ತಿರೋ ಧೀರ ಮಹಿಳೆಯರು ಗೊತ್ತಾ ಈ ನಮ್ಮ ಮಹಾತಾಯಿ. ಸರ್ಕಾರ ಅಲ್ರಿ, ಸಚಿವ ಅಲ್ಲ, ಶಾಸಕ ಅಲ್ಲ, ಸ್ಥಳೀಯ ಪ್ರತಿನಿಧಿ ಅಲ್ಲ, ಇನ್ಯಾವ ಉದ್ಯಮಿ ಅಲ್ಲ, ಈ ಅಮ್ಮ ಗೊತ್ತಾ, ಎಂಥ ಗ್ರೇಟ್ ಲೇಡಿ ಗೊತ್ತಾ ಅವರು. ಸೊ ನೋಡಿ, ಅವ್ರು ಯಾಕೆ ಬರಬೇಕು? ಆಮೇಲೆ ಅವರೇನೇನು ಇದರಿಂದ ಏನು ಈಗ ನಮ್ಮ ಕಡೆ ಮಾಡ್ತಾರಲ್ಲ, ಕೆಲಸ ಮಾಡ್ಬಿಟ್ಟು 40% ತಿನ್ನೋದು, ಕೆಲಸ ಮಾಡ್ಬಿಟ್ಟು 50% ತಿನ್ನೋದು, ಹಂಗೆ ಮಾಡ್ತಾರ. ಕೈಯಿಂದ ದುಡ್ಡು ಹಾಕಿ ಮಾಡ್ತಾರೆ. ಮನೇಲಿ ಕೂತ್ಕೊಬೋತಾನೆ. ಅಮೆರಿಕದಲ್ಲಿ ಇದ್ರು 3 months ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದಾರೆ, ಅವ್ರೇನು ಟ್ರಿಪ್ಗೆ ಹೋಗಿರಲಿಲ್ಲ, ಅಲ್ಲೇ ಇರ್ಬೋತಾನೆ. ಬೇಡ ಮನೆಯೇ ಅಮೆರಿಕಕ್ಕೆ ಶಿಫ್ಟ್ ಮಾಡ್ಬೋತಾನೆ, ಮಾಡ್ತಿದ್ದಾರಾ? ನಮ್ಮವರೆಲ್ಲ ಏನು ಮಾಡ್ತಾರೆ ಹೇಳಿ, ಇಂಡಿಯಾದಲ್ಲಿ ಚೆನ್ನಾಗಿ ಬೆಳೆದೆಲ್ಲ ಇದು ಮಾಡಿ ಇಂಗ್ಲೆಂಡಲ್ಲಿ ಮನೆ ಮಾಡೋದು, ದುಬೈಲಿ ಮನೆ ಮಾಡೋದು, ಅಮೆರಿಕದಲ್ಲಿ ಮನೆ ಮಾಡೋದು ಮಾಡ್ತಾ ಇದ್ದಾರೆ. ಇವ್ರು ಆರಾಮ್ ಮನೆ ಮಾಡ್ಬೋತಾನೆ. ಈ ಊರು ಸರಿ ಇಲ್ಲ ರೀ, ಈ ಪರಿಸರ ಸರಿ ಇಲ್ಲ, ಕೆರೆ ಒತ್ತುವರಿ ಮಾಡ್ತಾರೆ, ಮೋರಿ ನೀರು, ಗಲೀಜು ನೀರು, ಗಾಳಿ ಸರಿ ಇಲ್ಲ, ಪೊಲಿಟಿಷಿಯನ್ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಟ್ರಾಫಿಕ್ಕು, 100 ಸಮಸ್ಯೆ ಹೇಳ್ಕೊಂಡು ಅವ್ರು ಅಮೆರಿಕಕ್ಕೆ ಹೋಗೋದು ಎಷ್ಟು ನಿಮಿಷದ ಕೆಲಸ ನಿಮಗೆ? 5 ನಿಮಿಷದ ಕೆಲಸ. ಇವಾಗಿರೋ ಇನ್ಫ್ಲೂಯೆನ್ಸಿಗೆ ಹೋಗ್ತಿದ್ಯಾ? ಅವ್ರದ್ದು ಮಾಡಿದಾರಾ? ಕೆಪಾಸಿಟಿ. ನನ್ನ ಪರಿಸರ ಸರಿ ಇಲ್ಲ ರೀ, ಅದನ್ನು ನಾನು ಸರಿ ಮಾಡ್ಕೊಂಡು ನಾನು ಇಲ್ಲೇ ಲ್ಯಾಂಡಲ್ಲಿ ಬೇಕಾದ್ರೂ ಮನೆ ಮಾಡ್ಬೋದು. ನನ್ನ ಪರಿಸರ ಸರಿ ಇಲ್ಲ, ಅದನ್ನು ಸರಿ ಮಾಡಿಕೊಂಡು ನಾನೇ ಇಲ್ಲೇ ಇರ್ತೀನಿ, ಇದೇ ಊರಲ್ಲಿ ಇರ್ತೀನಿ, ಹುಟ್ಟಿದ ಊರಲ್ಲಿ ಇರ್ತೀನಿ. ರೂರಲ್ ಎಜುಕೇಷನ್ನೇ ನನ್ನ ಜೀವನದ ಧ್ಯೇಯ ಅಂತ ತೊಗೊಂಡಿದ್ದೀನಿ. ಆಯ್ತಾ? ಏನು ಕಾಂಟ್ರಿಬ್ಯೂಷನ್ ಮಾಡಿ ಹೋಗುವ, ಏನು ಮಾಡದೆ ಹೋದರೆ ಮೇಲ್ಗಡೆ ದೇವ್ರಿಗೆ ಆನ್ಸರ್ ಮಾಡಬೇಕು. ಅಲ್ಲ, ಯಾವ್ದಾದ್ರು ಹೆಂಗಸ್ರ ಹತ್ರ ನೀವು 1 ಲಕ್ಷ ಇಸ್ಕೊಂಬಿಡಿ ನೋಡೋಣ, ಎಷ್ಟೇ ಸಾಹುಕಾರಾಗಿರ್ಬೋದು, ಕೊಡಲ್ಲಪ್ಪ. ಎಲ್ಲರೂ ಅವರು 1 ಲಕ್ಷ ಇದ್ರೆ ಇನ್ನೊಂದು ಒಡವೆ ತಗೋತೀವಿ ಅನ್ಕೋತಾರೆ. ಓಕೆ, ಬಟ್ ತಗೊಂತಾರೆ, ಹಾಕೊಳ್ಳೋದೇ ಇಲ್ವಲ್ಲ ಮೇಡಮ್? ಹಾಕೊಳ್ಳಲ್ಲ, ಎಲ್ಲ ಕುಡಿ ಇರ್ತಾರೆ. ದಿನ ದುರಾಸೆ ಅಲ್ಲ, ಕೊಡಲ್ಲ ಧಾರಾಳವಾಗಿ. ಪುಣ್ಯದ ಕೆಲಸಕ್ಕೆ ಕೊಡಲ್ಲ. ಒಟ್ಟು ಇಟ್ಕೊಳ್ಳೋದಲ್ಲಿ ಖುಷಿ ಮನುಷ್ಯನಿಗೆ. ಇಟ್ಕೊಳ್ಳೋದಲ್ಲ, ಆಸ್ತಿ ಮಾಡ್ಕೊಳ್ಳೋದು ಅವ್ರಿಗೆ ರಿಯಲೈಸೇಷನ್ ಇರಲ್ಲ. ಕಡೆಗೆ ಒಂದಿನ ಎಲ್ಲ ಬಿಟ್ಟು ಹೋಗ್ಬೇಕು ನಾವು, ಎಲ್ಲ ಬಿಟ್ಟು ನಡೀತಾ ಇರಬೇಕು ಮೇಲೆ. ಈಗ ಇಲ್ಲಿ ರೋಟ್ರಿ ಬ್ಯಾಂಗ್ಳೂರು ಜಂಕ್ಷನ್ನ ನಮ್ಮ ಗೆಳೆಯರೆಲ್ಲರೂ ಇದ್ದಾರೆ ಇಲ್ಲಿ ಇವತ್ತು. ಈ ನಮ್ಮ ಚಿಕ್ಕ ಕೆರೆ, ಪಟ್ರೆಡ್ಡಿ ಪಾಳ್ಯ, ಕಗ್ಲಿಪುರ ಹತ್ರ ಇರುವಂಥ ಕನಕಪುರ ರಸ್ತೆ. ಇವತ್ತಿಲ್ಲಿ ಕೆರೆಯ ಬದುಗಳಲ್ಲಿ ಸಸಿಗಳನ್ನು, ಗಿಡಗಳನ್ನು ಹಾಕುವಂಥ ಕಾರ್ಯಕ್ರಮ ಅವರು ಇದಕ್ಕೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಕೂಡ ಗಿಡಗಳನ್ನ ಹಾಕೋ ಕಾರ್ಯಕ್ರಮ, ಜೊತೆಗೆ ಈ ಕೆರೆಯ ಅಭಿವೃದ್ಧಿಗೆ ಕೂಡ ಅವರು ಆರ್ಥಿಕ ನೆರವು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬನ್ನಿ ಸರ್. ಮೇಡಮ್, ಏನು ಗಿಡ ಇದು? ಹೊಂಗೆ ಮರ. ಪೊಂಗಾಮಿ ಅಂತಾರೆ ಇಂಗ್ಲಿಷಲ್ಲಿ. ಹೊಂಗೆ ಮರದ ಮಹತ್ವ ನಿಮ್ಗೆ ಗೊತ್ತಿದೆ? ಏನು ಹೊಂಗೆ? ಇದು ನಮ್ದು ವೆರಿ ಏನ್ಷಿಯಂಟ್ ಟ್ರೀ. ಅಂಡ್ ಇದು ಹೇಗೆ ಅಂದ್ರೆ ಇದ್ರದ್ದು ಗಾಳಿ ಸಿಕ್ಕಾಪಟ್ಟೆ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ನೀವು ಇದು ಗೊಬ್ಬರಕ್ಕೆ ಹೊಂಗೆ ಹೂವ ತುಂಗಳಲ್ಲಿ ಇದು ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹೊಸದು ತರುತ್ತಿದೆ. ಅದರಲ್ಲಿ ಹೊಂಗೆ ಹೂವ ತುಂಗಳಲ್ಲಿ ಭೃಂಗದ ಸಂಗೀತ ಕೇಳಿ. ಹೊಂಗೆ ಹೂವು ಅಂದರೆ ಭಾಳ ನಂಗೆ ನಿಮಗೆ ಗೊತ್ತಿಲ್ಲ. ಒಂದು ದೊಣ್ಣೆ ತೊಗೊಂಬನ್ನಿ, ಪರಮೇಶಕ್ಕೊಂದು ಹೊಡೆಯೋಣ. ಗೊತ್ತಿಲ್ಲ ಮೇಡಮ್, ಅದಕ್ಕೆ ನಿಮ್ಗೆ ಸೇರ್ಕೊಂಡ್ರೆ ನಮ್ಗೇನು ಗೊತ್ತೇ ಇಲ್ಲ. ಜನ ಅದಕ್ಕೆ ನಂಗೆ ಬೈತಾ ಇರ್ತಾರೆ. ಗಿಡಗಳ ಬಗ್ಗೆ, ಪ್ರಕೃತಿ ಬಗ್ಗೆ ಅದಕ್ಕೆ ಬೈಸ್ಕೊಂತ ನೋಡಿ. ಹೇಳಿ, ಇನ್ನೊಂದು ಹೇಳಿದ ಮೇಡಮ್, ಗೊತ್ತಿಲ್ಲ, ಹೇಳಿ ಮೇಡಮ್. ಹೊಂಗೆ ಮರದ ಬಗ್ಗೆ ಹೇಳಿ. ಹೊಂಗೆ ಮರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಾಸಸ್ಥಾನ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲೂ ಹೊಂಗೆ ಮರನ ಮನೆ ಹೊರಗಡೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಹೊಂಗೆ ಮರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಹೊಂಗೆ ಮರ ನಮ್ಮ ದೇಶದ ಒಂದು ಅತ್ಯದ್ಭುತ ಮರ. ಇದರಿಂದ ನಮಗೆ ಇದರಲ್ಲಿ ಬೀಳೋ ಹೂಗಳು, ಇದರಲ್ಲಿ ಏನೇನು ಬೀಳುತ್ತೋ ಅದೆಲ್ಲ ಅತ್ಯಂತ ಪುಷ್ಟಿಕರವಾದ ಗೊಬ್ಬರ. ನೋಡಿ, ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ನಮಗಿನ್ನ ಅಂದರೆ, ಹೊಂಗೆ ಮರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಕೂರ್ಸವ್ರೆ, ತಾರೆ ಮರದಲ್ಲಿ ಶರ್ಮಾತ್ಮನ ಕೂರ್ಸವ್ರೆ. ಈ ಮರನ ಕಡಿಬೇಡ್ರೋ, ಆ ಮರ ಒಳ್ಳೆವು ಅಂತ ಹೇಳಕ್ಕೆ ದೇವ್ರ ಮೂಲಕ ಹೇಳೋರು. ನೋಡಿ ಎಷ್ಟು ಬುದ್ಧಿವಂತರು. ಪಾಪ ಬರುತ್ತೆ ಅಂತ, ಪಾಪ ಗ್ಯಾರಂಟಿ ಬರುತ್ತೆ ಖಂಡಿತ. ಯಾಕಂದ್ರೆ ಶುದ್ಧವಾದ ಆಕ್ಸಿಜನ್ ಹೋಗ್ಬಿಟ್ರೆ ಪಾಪ ಅಲ್ಲ. ನೀವೆಲ್ಲ ಮರ ಕಡಿಯೋದು ಅಷ್ಟೊಂದು ಹುಚ್ಚಿದ್ರೆ ಕೋನೋಕಾರ್ಪಸ್ ಮರಗಳು ಕಡೀರಿ ಹೋಗಿ. ಎಲ್ಲ ತಂದು ನಮ್ಮ ಆರ್ಕಿಟೆಕ್ಟ್ಸ್ ಎಲ್ಲ ದರಿದ್ರದವ್ರು ಬಂದು ಎಲ್ಲ ಕೋನೋಕಾರ್ಪಸ್ ಡಿಸೈನ್ ಮಾಡಿ ಎಲ್ಲ ರಾಸಿ ಕೋನೋಕಾರ್ಪಸ್ ಹಾಕ್ಸಿದ್ದಾರೆ. ಬಟ್ ಪುಣ್ಯಕ್ಕೆ ಈಗ ಸುಪ್ರೀಂ ಕೋರ್ಟ್ ಹ್ಯಾಸ್ ಬ್ರಾಟ್ ಆರ್ಡರ್ ಲೈಕ್ ಟು ಚಾಪ್ ಆಲ್ ದ ಕೋನೋಕಾರ್ಪಸ್ ಪ್ರೊಡಕ್ಷನ್ ಮಾಡಬಾರ್ದು. ಈ 1942ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿತಾರ, ಕೋನೋಕಾರ್ಪಸ್ ಭಾರತ ಬಿಟ್ಟು ತೊಲಗೋರೋದು. ಕೋನೋಕಾರ್ಪಸ್ ಅಲ್ಲ, ಪ್ರಾಬ್ಲಮ್. ಮತ್ತೆ ಒಳ್ಳೊಳ್ಳೆ ಕಲರ್ ಹೂ ಬಿಡುತ್ತೆ, ಖುಷಿ ಪಡ್ತಾ ಇದೀವಿ ಫೋಟೋ ತಕೊಂಡು. ಮೂರ್ಖ ಬನ್ನಿ, ಯಾಕನ ಮೂರ್ಖ ಜನಗಳು. ಎತ್ತಿ ಇಟ್ಕೊಳ್ಳಿ. ಮಣ್ಣು ಹಾಕಿರೋದಲ್ಲಿ ಹಾಕೋಣ. ನಾನು ಎಲ್ಲ ಮಣ್ಣು ಎಳಿತೀನಿ. ಎಷ್ಟು ಮಣ್ಣು ಎಳೆದಿದ್ದೀನಿ ಗೊತ್ತಾ?
ಮಣ್ಣು ಚೆನ್ನಾಗಿದೆ ಒಳ್ಳೆ ಮಣ್ಣು, ಭಾಳ ಒಳ್ಳೆ ಮಣ್ಣು. ಅಲ್ಲಿ ಈ ಕಡೆಯಿಂದ ಒಂಚೂರು ಹೇಳ್ತೀನಿ. ಹೇಳಿರಿ ಮೇಡಮ್. ಮೇಡಮ್ ಇನ್ನ ಎಷ್ಟು ಗುಂಡಿ? 100 ಗುಂಡಿ ಅವಿನ್ನ ಆಮೇಲೆ ಹಾಕೋತಾರೆ. ನಾವು ಸಾಂಕೇತಿಕವಾಗಿ ಮೇಡಮ್ ಇದೇನು ಗಿಡ ಮೇಡಮ್? ಇದಕ್ಕೆ ತೋರ್ಮತ್ತಿ ಅಂತೀವಿ ನಾವು. ತೋರ್ಮತ್ತಿ ಗಿಡ ಇದೆಯಲ್ಲ, ಇವಾಗ ಮುಂದೆ ನಮ್ಗೀಗ ಇದಕ್ಕೆ ನೀರಿಷ್ಟೇ ನಿಂತ್ಕೊಳ್ಳಲ್ಲ. ಈ ನೀರಿದೆಯಲ್ಲ, ಇಲ್ಲಿ ತನಕ ಬರೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅಲ್ವಾ. ಬಂದೇ ಬರುತ್ತೆ. ತೋರ್ಮತ್ತಿ ಗಿಡ ನೀರಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಸೊ ನೀರೊಳಗೆ ನಿಂತ್ಕೊಳ್ಳುತ್ತದು. ಆರಾಮಾಗಿ ಅದನ್ನ ಒಳೆ ಮತ್ತಿ ಅಂತ ಕೂಡ ಕರೀತಾರೆ. ಒಳೆ ಸಾಲಲ್ಲಿ ಜಾಸ್ತಿ ಬೆಳೆಯುತ್ತದು. ನೋಡೋದು ಹಾಕೋರು ಚೆನ್ನಾಗಿ ಬರುತ್ತೆ. ಮತ್ತಿ ಒಳ್ಳೆ ಮರ, ಮತ್ತಿ ಮರ. ಇದಕ್ಕೆಲ್ಲ ಕೋಲ್ ಕಟ್ತೀವಿ ನಾಳೆ. ಕೋಲ್ ಕಟ್ತೀರಾ? ಅವು ಸಪೋರ್ಟ್ ಕಟ್ಬೇಕಲ್ಲ ಮೇಡಮ್. ಏನು ಮರ ಇದು? ಇದಕ್ಕೆ ತಾರೆ ಮರ ಅಂತ ಹೇಳ್ತಾರೆ. ಹಾ. ಇದು ಟರ್ಮಿನಾಲಿಯಾ ಇದು ಜಾತಿಗೆ ಸೇರಿರೋದು. ಟರ್ಮಿನಾಲಿಯಾ ಅಂದರೆ ಆಲ, ಅರಳಿ ಎಲ್ಲ ಬರುತ್ತಲ್ಲ, ಟರ್ಮಿನಾಲಿಯಾ ಆ ಜಾತಿಗೆ ಸೇರಿರೋದು ಇದು. ಓಕೆ. ಕಾಡು ಬಾದಾಮಿ ಜಾತಿಗೆ ಸೇರಿರೋ ಮರ ಇದು. ಓಕೆ. ಈ ಮರ ಆ್ಯಕ್ಚುಲಿ ಇದ್ರದ್ಲಿ ಫ್ರೂಟ್ ಬರುತ್ತಲ್ಲ, ಈ ಫ್ರೂಟು ಈ ತ್ರಿಫಲ ಕೇಳಿದಿರಲ್ಲ ನೀವು? ತ್ರಿಫಲ ತ್ರಿಫಲ ಆಮ್ಲ, ಇದು ತ್ರಿಫಲ ಚೂರ್ಣ ತಿಂದಿಲ್ವಾ? ಸೊ ಆಯುರ್ವೇದದಲ್ಲಿ ತ್ರಿಫಲ ಅಂತ ಒಂದು ಚೂರ್ಣ ಕೊಡ್ತಾರಲ್ಲ, ಭಾಳ ಒಳ್ಳೇದಲ್ಲ. ಅದಕ್ಕೆ ಇದ್ರದ್ದು ಫ್ರೂಟು ಒಂದು, ಅದು ತ್ರಿಫಲನಲ್ಲಿ ಇದ್ರ ಫ್ರೂಟು ಒಂದು ಇಂಗ್ರೀಡಿಯೆಂಟು. ಇನ್ನೊಂದು ಹಿಟ್ಟಿಕ್ಕಿ ದಿಸ್ ಒನ್ ಬರಟಿಕ್ಕಿ ಇರಬೇಕು. ಬರಟಿಕ್ಕಿ, ಆಮ್ಲ ಮತ್ತು ಇದ್ರ ಫ್ರೂಟು 3 ಸೇರಿ ಒಂದು ತ್ರಿಫಲ ಅಂತ ಒಂದು ಚೂರ್ಣ ಮಾಡ್ತಾರೆ ಆಯುರ್ವೇದದಲ್ಲಿ. ಭಾಳ ಇದು ನ್ಯೂಟ್ರಿಷಿಯಸ್ ಆ್ಯಂಡ್ ತುಂಬ ಡಿಸೀಸನ್ನು ಇದು ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ತಾರೆ ಮರ ಅಂದರೆ ನೀವು ಕೇಳಿದ್ದೀರ, ತಾರೆ ಮರದ ಕೆಳಗಡೆ ನಮ್ಮ ಮುನಿ ಸ್ವಾಮಿ ದೇವರು, ಶನಿ ಮಹಾತ್ಮ ಸ್ವಾಮಿ ದೇವರು ವಾಸಸ್ಥಾನ ಅಂತ. ಇದ್ರದ್ದು ಒಂದು ವಿಚಿತ್ರ ಏನಂತ ಹೇಳಿದ್ರೆ, ಇಲ್ಲಿ ಮರದ ಕೆಳಗಡೆ ನಾವು ಕೆತ್ತಿದ್ರೆ ನೀರಿರುತ್ತೆ. ಬುಡದಲ್ಲಿ ಕೆಳಗಡೆ ನೀರಿರುತ್ತೆ. ಓಕೆ. ಸೊ ಅದು ತುಂಬ ಆಸ್ಪಿಷಿಯಸ್ ಮರ. ಇದು ನಮ್ಮ ಭಾರತ ದೇಶದ ಮರ, ನಮ್ಮ ಹೆಮ್ಮೆಯ ಮರ ಇದು. ಭಾಳ ವರ್ಷಗಳು, ಇದಕ್ಕೊಂದು 500 ವರ್ಷದ ಮೇಲಾಗಿದೆ ಈ ಮರಕ್ಕೆ. ಸೊ ಇಲ್ಲಿ ದೇವ್ರ ಪೂಜೆ ಮಾಡ್ತಾರೆ. ಇಲ್ಲಿ 500 ವರ್ಷದ ಮೇಲಾಗಿದೆ. ನೋಡಿ, ಕೆರೆ ಯಾರು ಬೀಜ ಹಾಕಿ ಬೆಳೆಸಿಲ್ಲ, ನೀರು ಹಾಕಿಲ್ಲ. ಆದರೆ ಕೆರೆ ನೀರು ಆ ತಂಡಿ ತೇವದಲ್ಲಿ ಯಾವುದೋ ಹಕ್ಕಿ ಹಾಕಿರೋ ಬೀಜದಲ್ಲಿ ಬೆಳೆದಿದೆ ನೋಡಿ. ಇಲ್ಲ, ಇದು ಹುಟ್ಟಾಕಿರ್ಬೋದು. ಯಾಕೆಂದರೆ ಹಿಂದೆ ಹಿರಿಯರು ಇದ್ರ ಮಹತ್ವ ಗೊತ್ತಿರೋರು ಇದನ್ನು ತಂದು ಅಲ್ಲೊಂದು ದೇವ್ರ ಪ್ರತಿಷ್ಠಾಪನೆ ಮಾಡಿ ಇದನ್ನು ತಾರೆ ಮರ. ಎಲ್ಲಿ ಹೋದರೂ ನೀವು ಅದು ಇವರು ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ ಒಂದು ತಾರೆ ಮರ ಇರುತ್ತೆ. ಅಲ್ಲಿ ಅವರು ಹುಟ್ಟಾಕಿರ್ತಾರೆ. ಓಕೆ. ಸಸಿ ತೊಗೊಂಬಂದು ಅದ್ರ ಮಹತ್ವ ಅವ್ರಿಗೆ ಹಿಂದಿನವ್ರಿಗೆ ಗೊತ್ತಿರುತ್ತೆ. ಆ ಮಹತ್ವ ಗೊತ್ತಿರೋದ್ರಿಂದನೇ ಅದನ್ನು ತಂದು ಇಲ್ಲಿ ಅದನ್ನು ಹುಟ್ಟಾಕಿ ಪೂಜೆಗೆ ಅಂತ ವ್ಯವಸ್ಥೆ ಮಾಡಿ ಅದರದ್ದು ಫಲಗಳು ಎಲ್ಲ ಗೊತ್ತಿತ್ತು ಹಿಂದಿನವ್ರಿಗೆ. ನಾವೇ ಎಲ್ಲ ಮರ್ತ್ಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ. ಬಟ್ ಆದರೆ ತಾರೆ ಮರ ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ ಬಹಳನೇ ರೋಗಗಳನ್ನು ವಾಸಿ ಮಾಡುವಂಥ ಶಕ್ತಿ ಇರುವಂತಹ, ಅದರ ಕಾಯಿ, ಅದರ ಎಲೆ, ಪ್ರತಿಯೊಂದು ಅಥವಾ ತೊಗಟೆ ಎಲ್ಲವೂ ಭಾಳ ಪವಿತ್ರವಾದಂತಹ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಮರ. ಅದಕ್ಕೆ ಅದನ್ನು ಉಳಿಸೋಕ್ಕೋಸ್ಕರ ಜನ ಸುಮ್ಮನೆ ಟಿಂಬರ್ಗೆ ಇನ್ನೊಂದಕ್ಕೆ ಮತ್ತೊಂದು ಕಡೆ ಹಾಳು ಮಾಡ್ತಾರೆ ಅಂತ ತಾರೆ ಮರದಲ್ಲಿ ಶನಿ ಮಹಾತ್ಮ ವಾಸ ಮಾಡ್ತಾರೆ ಅಂತೇಳಿ ಶನಿ ಮಹಾತ್ಮನ ಕಂಡ್ರೆ ತುಂಬ ಜನ ಭಯ. ಸೊ ಹಾಗಾಗಿ ಶನಿ ಮಹಾತ್ಮ ನಿಮ್ಮ ಹೆಗ್ಲೇ ಇರ್ಬಿಡ್ತಾನೆ ಮರ ಕಡದೆ ಅಂತ ಹೆದರಿಸಿ ಮರ ಉಳಿಸಿದ್ದಾರೆ ನೋಡಿ. ಹಿರಿಯರು ಎಷ್ಟು ಇಷ್ಟರಲ್ಲಿ ಯಾರೋ ಕಟ್ ಮಾಡಿಬಿಟ್ಟಿರೋರು ಎಲ್ಲ ತಾರೆ ಮರದಲ್ಲಿ ಶನಿ ಮಹಾತ್ಮ ಇದ್ದಾನೆ ಅಂತ ಹಿರಿಯರು ಹೇಳ್ದೆ ಹೋಗಿದ್ರೆ ಜನಗಳೇ ಶನಿಗಳ ಥರ ತಾರೆ ಮರ ಹತ್ತಿ ಅದೆಲ್ಲ ಕಡ್ದು ಬಿಸಾಕಿ ಅವರೇ ಪ್ರಕೃತಿಗೆ ಶನಿಗಳಾಗ್ಬಿಡ್ತಿದ್ರು. ಅರಳಿ ಮರ, ಆಲದ ಮರನ ಯಾರಿಗೂ ಕಟ್ ಮಾಡೋ ಧೈರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅರಳಿ ಮರದಲ್ಲಿ ದೇವ್ರ ವಾಸಸ್ಥಾನ ಇದೆ, ಆಲದ ಮರದಲ್ಲಿ ದೇವ್ರ ವಾಸಸ್ಥಾನ ಇದೆ. ತಾರೆ ಮರದಲ್ಲಿ ಮಾಡಲ್ಲ. ತಾರೆ ಮರದಲ್ಲಿ ದೇವ್ರ, ಹೊಂಗೆ ಮರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಗೊತ್ತಾಗ್ತದೆ. ಮರಗಳು ಕಡಿದ್ರೆ ದೇವ್ರು ಕಡಿತಾ ಇದ್ದಂಗೆ ಯೋಚನೆ ಮಾಡೋದು ಕಡಿತಾರೆ. ಅದೇ ಆಮೇಲೆ ಕಡಿಯಕ್ಕೆ ಮುಂಚೆ ಯೋಚನೆ ಮಾಡಿ. ಬಟ್ ಈ ಕಾಡುಗಳರು, ಮರಗಳರು, ಈ ಟಿಂಬರ್ ಮಾಫಿಯಾ ಎಲ್ಲ ಇದಾರಲ್ಲ, ಅವ್ರು ಯಾವ್ದೇವ್ರು ಶಾಪ ಕೊಡ್ತಾ ಇಲ್ವಾ? ಕೊಟ್ಟಿರ್ತಾರೆ. ಯಾಕೆಂದರೆ ಹಿಂದೆ ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರದ್ದು 3 ಜನ ಮಕ್ಕಳು, ಅವ್ರು ಯಾರು ಹೆಸರು ಹೇಳಲ್ಲ ನಾನು, 3 ಜನ ಮಕ್ಕಳು, ಗಂಡು ಮಕ್ಕಳಿದ್ದವರು 3 ಜನನೂ ಅವ್ರ ಕಣ್ಣೆದುರುಗಡೆನೇ ಸತ್ತೋದ್ರು. ಆಗುತ್ತೆ ಗ್ಯಾರಂಟಿ. ಮರಗಳನ್ನು ಕಡಿದ್ರೆ ಶನಿ ಮಹಾತ್ಮ ಈಗಲೇ ಇರ್ತಾನೆ. ಏನೋ ಒಂದು ಟ್ರಾಜಿಡಿ ಕಾದಿರುತ್ತೆ. ಆಗದೆ ಇರ್ಬೋದು ಇಮಿಡಿಯೇಟಾಗಿ, ಸ್ವಲ್ಪ ದೂರದಲ್ಲಂತಲೂ ಏನೋ ಒಂದು ಟ್ರಾಜಿಡಿ ಆಗುತ್ತೆ. ಸೊ ಮರ ಎಲ್ಲ ಕಡಿಯೋಕ್ಕೆ ಮುಂಚೆ ಜೋಪಾನ ಯೋಚನೆ. ನಿಮ್ಮ ಮಕ್ಕಳುಗಳೇ ಹೋಗ್ಬಿಡ್ತಾರೆ. ಸಾಧ್ಯ ಬೆಳೆಸಿ, ಇಲ್ವಾ ನ್ಯೂಟ್ರಲ್ ಆಗಿರಿ. ಪ್ರಕೃತಿ ಕೆರೆಗಳಿಗೆ ಗಲೀಜು ಬಿಡೋದನ್ನು ತಡೆಯೋಕ್ಕಾಗದೆ ಹೋದ್ರು ಗಲೀಜು ಬಿಡಬೇಡಿ. ಆ ಥರ ನ್ಯೂಟ್ರಲ್ ಆಗೋದ್ರು ಇಡಿ. ಗೊತ್ತಾಗ್ತಿದ್ಯಾ? ಒಳ್ಳೆ ನೀರು ಬಿಡೋಕ್ಕಾಗದೇ ಇರ್ಬೋದು, ಆದರೆ ಕೆಟ್ಟ ನೀರು ಬಿಡಬೇಡಿ. ಮಾಡೋಕ್ಕಾಗಲಿಲ್ಲ ಅಂದರು ಸುಮ್ಮನೆನಾದರೂ ಇರಿ, ಅದಕ್ಕೆ ತಂದು ಕೊಚ್ಚೆ ನೀರು ಮಾಡಬೇಡಿ. ಈ ಥರ ಮನೆಗಳಿದ್ದು ಸುತ್ತಮುತ್ತ ಇದ್ದರೆ ಅಟ್ಲೀಸ್ಟ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನಾದರೂ ಮಾಡಿ. ಸುತ್ತ ನೀವೊಂದು 20 ಮರ ಹಾಕಿ, ಮೋರಿ ನೀರನ್ನ ಬೇರೆ ಕಡೆ ಬಿಡಿ, ಅಥವಾ ಅದನ್ನು ಟ್ರೀಟ್ ಮಾಡಿ ಬಿಡಿ, ಏನೋ ಒಂದು ಮಾಡಿ. ಅಥವಾ ಅಂಡರ್ಲೈನ್ UGD ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಬಿಡಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗೆ ತಂದು ಕೆರೆಗಳಿಗೆ ಬಿಡೋದು. ನಿಮ್ಮ ಪಕ್ಕದ ಇನ್ಯಾರ ಮನೆ ಮುಂದೆ ಕಸ ಹಾಕೋಗ್ಬಿಡೋದು, ಏನಿವಲ್ಲ ನಾನ್ ಸೆನ್ಸು. ಬನ್ನಿ ಮೇಡಮ್ ಅವನ ಇವತ್ತು ಸೀರೆ ಉಟ್ಕೊಂಬಂದಿಲ್ಲ. ಯಾಕೆ ಇವತ್ತು ಜನ ಬೈತಾರೆ ಇವತ್ತು ನಿಮಗೆ?